ಜನಪ್ರಗತಿ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ಪಟ್ಟಣದ ಮೂಲಕ ಹಾದು ಹೋಗುವ ಶ್ರೀರಂಗಪಟ್ಟಣ ಜೀವರ್ಗಿ ಹೆದ್ದಾರಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯ 2 ವರ್ಷ ಸಮೀಪಿಸುತ್ತಾ ಬಂದರೂ ಪೂರ್ಣಗೊಳ್ಳದಿರುವುದು ಹಾಗೂ ಮಾರ್ಗಸೂಚಿಗಳು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವಂತೆ ಮತ್ತು ಬನಘಟ್ಟ ಬಳಿ ನೂತನ ಸೇತುವೆಯನ್ನು ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಜೂನ್ 10ರಂದು ಸ್ಥಳೀಯ ಗ್ರಾಮಸ್ಥರೊಡಗೂಡಿ ಪ್ರತಿಭಟನೆ ನಡೆಸಲಾಗುವುದು. ಬಿಜೆಪಿ ಮುಖಂಡ ಎಚ್.ಎನ್. ಮಂಜುನಾಥ್ ತಿಳಿಸಿದರು. ಈ ವೇಳೆ ಮುಖಂಡರಾದ ಎನ್. ಭಾಸ್ಕರ್, ಪಟ್ಟಸೋಮನಹಳ್ಳಿ ಪರಮೇಶ್, ಹಿರೇಮರಳಿ ಶಂಕರಪ್ಪ, ಆಟೋ ಮಲ್ಲೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಒಂದು ವಿಚಾರ, ಈ ಸರ್ಕಾರದ ಆಯ್ತಾರ್ತಕ್ಕಂಥ ಆಕ್ಸಿಡೆಂಟ್ ತಡಿಬೇಕು, ಅದೊಂದು ವಿಚಾರ. ಮತ್ತು ಮುನ್ಸಿಪಾಲ್ಟಿ ಇಲ್ಲ ಚಾರ್ಜ್ ಮಾಡಿಸ್ತೀವಿ, ವೆಹಿಕಲ್ಗಳಿಗೆ ಹೋಗ್ತಕ್ಕಂಥ ರಸ್ತೆಗಳಿಗೆ ಅವ್ರಿಗೆ ದಾರಿ ಗೊತ್ತಾಯ್ತು ಅಂತ ಹೇಳಿದ್ರು, ಆ ವಿಚಾರನೂ ತಗೊಂಡು, ಮತ್ತು ವಾಸನೆ, ಸುತ್ತ ವಾಸನೆ, ಇವತ್ತು ಹೊಸ ಚರಂಡಿ ಮಾಡೋದಕ್ಕಿಂತ ವಾಸನೆ, ಆ ವಿಚಾರಕ್ಕೆ, ಮತ್ತು ಬನಘಟ್ಟ ಸೇತುವೆಯಿಂದ ಇವತ್ತು ಸಖತ್ತು ಎಲ್ಲ ರೈತರಿಗೆ ತೊಂದರೆ ಆಯ್ತೈತೆ. ಆ ವಿಷಯವಾಗಿ 16 ಸಾರಿ ಪ್ರತಿಭಟಿಸುತ್ತಾ ಯಾರೂ ಬರ್ದಿರೋದ್ರಿಂದ ಬುಧವಾರ 9ನೇ ತಾರೀಕು 10 ಗಂಟೆಗೆ 10ನೇ ತಾರೀಕು ಬುಧವಾರ 10 ಗಂಟೆಗೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ವಿಚಾರನ ತಿಳಿಸ್ತಾ ಇದ್ದೀವಿ. ಬುಧವಾರ ಡೇಟು ಬುಧವಾರ ಇವತ್ತು ವಾಸಿ ಬಂದಂತೆ ಏನಿವತ್ತು ಮಂಡ್ಯ ಸರ್ಕಲಲ್ಲಿ ದಿನ ಬೆಳಗಾದರೆ ಆಕ್ಸಿಡೆಂಟ್ ಆಯ್ತಾ ಇದೆ. ಈ ವಿಚಾರವಾಗಿ ಈಗಾಗಲೇ ನಾವೆಲ್ಲ ರೈತರು, ವಿದ್ಯಾರ್ಥಿಗಳು, ಸಾಮಾನ್ಯ ಎಲ್ಲ ಸೇರಿ NHR ಕರೆದು ಅಧಿಕಾರಿಗಳನ್ನ ಮಾತಾಡಿದಂಥ ಸಂದರ್ಭದಲ್ಲಿ 15 ದಿನದಲ್ಲಿ ಎಲ್ಲನೂ ಸರಿಪಡಿಸ್ತೀವಿ ಅಂತೇಳಿ ಪೊಲೀಸ್ ಎದುರುಗಡೆ ಒಪ್ಕೊಂಡು ಈಗಾಗಲೇ 2 ತಿಂಗಳಾದರೂ ಯಾವ ಅಧಿಕಾರಿ ಸಹ ಇಲ್ಲಿ ಬಂದಿಲ್ಲ. ಮತ್ತು ಈ ಒಂದು ವಿಚಾರ, ಈ ಸರ್ಕಾರದ ಆಯ್ತಾರ್ತಕ್ಕಂಥ ಆಕ್ಸಿಡೆಂಟ್ ತಡಿಬೇಕು, ಅದೊಂದು ವಿಚಾರ. ಮತ್ತು ಮುನ್ಸಿಪಾಲ್ಟಿ ಇಲ್ಲ ಚಾರ್ಜ್ ಮಾಡಿಸ್ತೀವಿ, ವೆಹಿಕಲ್ಗಳಿಗೆ ಹೋಗ್ತಕ್ಕಂಥ ರಸ್ತೆಗಳಿಗೆ ಅವ್ರಿಗೆ ದಾರಿ ಗೊತ್ತಾಯ್ತು ಅಂತ ಹೇಳಿದ್ರು, ಆ ವಿಚಾರನೂ ತಗೊಂಡು, ಮತ್ತು ವಾಸನೆ, ಸುತ್ತ ವಾಸನೆ, ಇವತ್ತು ಹೊಸ ಚರಂಡಿ ಮಾಡೋದಕ್ಕಿಂತ ವಾಸನೆ, ಆ ವಿಚಾರಕ್ಕೆ, ಮತ್ತು ಬನಘಟ್ಟ ಸೇತುವೆಯಿಂದ ಇವತ್ತು ಸಖತ್ತು ಎಲ್ಲ ರೈತರಿಗೆ ತೊಂದರೆ ಆಯ್ತೈತೆ. ಆ ವಿಷಯವಾಗಿ 16 ಸಾರಿ ಪ್ರತಿಭಟಿಸುತ್ತಾ ಯಾರೂ ಬರ್ದಿರೋದ್ರಿಂದ ಬುಧವಾರ 9ನೇ ತಾರೀಕು 10 ಗಂಟೆಗೆ 10ನೇ ತಾರೀಕು ಬುಧವಾರ 10 ಗಂಟೆಗೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ವಿಚಾರನ ತಿಳಿಸ್ತಾ ಇದ್ದೀವಿ. ಬುಧವಾರ ಡೇಟು ಬುಧವಾರ ಇವತ್ತು ವಾಸಿ ಬಂದಂತೆ ಏನಿವತ್ತು ಮಂಡ್ಯ ಸರ್ಕಲಲ್ಲಿ ದಿನ ಬೆಳಗಾದರೆ ಆಕ್ಸಿಡೆಂಟ್ ಆಯ್ತಾ ಇದೆ. ಈ ವಿಚಾರವಾಗಿ ಈಗಾಗಲೇ ನಾವೆಲ್ಲ ರೈತರು, ವಿದ್ಯಾರ್ಥಿಗಳು, ಸಾಮಾನ್ಯ ಎಲ್ಲ ಸೇರಿ NHR ಕರೆದು ಅಧಿಕಾರಿಗಳನ್ನ ಮಾತಾಡಿದಂಥ ಸಂದರ್ಭದಲ್ಲಿ 15 ದಿನದಲ್ಲಿ ಎಲ್ಲನೂ ಸರಿಪಡಿಸ್ತೀವಿ ಅಂತೇಳಿ ಪೊಲೀಸ್ ಎದುರುಗಡೆ ಒಪ್ಕೊಂಡು ಈಗಾಗಲೇ 2 ತಿಂಗಳಾದರೂ ಯಾವ ಅಧಿಕಾರಿ ಸಹ ಇಲ್ಲಿ ಬಂದಿಲ್ಲ. ಮತ್ತು ಈ ಒಂದು ವಿಚಾರ, ಈ ಸರ್ಕಾರದ ಆಯ್ತಾರ್ತಕ್ಕಂಥ ಆಕ್ಸಿಡೆಂಟ್ ತಡಿಬೇಕು, ಅದೊಂದು ವಿಚಾರ. ಮತ್ತು ಮುನ್ಸಿಪಾಲ್ಟಿ ಇಲ್ಲ ಚಾರ್ಜ್ ಮಾಡಿಸ್ತೀವಿ, ವೆಹಿಕಲ್ಗಳಿಗೆ ಹೋಗ್ತಕ್ಕಂಥ ರಸ್ತೆಗಳಿಗೆ ಅವ್ರಿಗೆ ದಾರಿ ಗೊತ್ತಾಯ್ತು ಅಂತ ಹೇಳಿದ್ರು, ಆ ವಿಚಾರನೂ ತಗೊಂಡು, ಮತ್ತು ವಾಸನೆ, ಸುತ್ತ ವಾಸನೆ, ಇವತ್ತು ಹೊಸ ಚರಂಡಿ ಮಾಡೋದಕ್ಕಿಂತ ವಾಸನೆ, ಆ ವಿಚಾರಕ್ಕೆ, ಮತ್ತು ಬನಘಟ್ಟ ಸೇತುವೆಯಿಂದ ಇವತ್ತು ಸಖತ್ತು ಎಲ್ಲ ರೈತರಿಗೆ ತೊಂದರೆ ಆಯ್ತೈತೆ. ಆ ವಿಷಯವಾಗಿ 16 ಸಾರಿ ಪ್ರತಿಭಟಿಸುತ್ತಾ ಯಾರೂ ಬರ್ದಿರೋದ್ರಿಂದ ಬುಧವಾರ 9ನೇ ತಾರೀಕು 10 ಗಂಟೆಗೆ 10ನೇ ತಾರೀಕು ಬುಧವಾರ 10 ಗಂಟೆಗೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ವಿಚಾರನ ತಿಳಿಸ್ತಾ ಇದ್ದೀವಿ.